ಹಾಡು ಲಾಂಚ್ ಮಾಡಿದ್ದೀವಿ ಇಷ್ಟೊತ್ತಿಗೆ. ಒಂದು ಇದು ಫೋಕ್ ಸಾಂಗು ಮತ್ತೆ ಒಂದು ಪಾರ್ಟಿ ಸಾಂಗು. ಇಷ್ಟೊತ್ತಿಗೆ ಅದು ಆಲ್ಮೋಸ್ಟ್ 1 ಮಿಲಿಯನ್ ವ್ಯೂಸ್ ಹೋಗಿದೆ. ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ ಇಂದ. ನೀವು ಇನ್ನೂ ಸಪೋರ್ಟ್ ಮಾಡಬೇಕು. ಇವಾಗ ಟ್ರೈಲರ್ ಲಾಂಚ್ ಆಗಿದೆ 3 ಲ್ಯಾಂಗ್ವೇಜಸ್ ಅಲ್ಲಿ. ಬಟ್ ನಾವು ರಿಲೀಸ್ ಮಾಡೋದು August 1 ಬರೀ ಒಂದೇ ಲ್ಯಾಂಗ್ವೇಜ್ ಅಲ್ಲಿ, ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ. ಅದು ಕನ್ನಡದಲ್ಲೇ ಮಾಡ್ಬೇಕಂತಂದು ನಮ್ಮ ತಂಡದ ಒಂದು ಡೆಸಿಷನ್ ಆಗಿತ್ತು. ಬಿಗಿನಿಂಗ್ ಅಲ್ಲಿಂದಾನು, ನಾವು ಶೂಟಿಂಗ್ ಟೈಮ್ ಅಲ್ಲಿಂದಾನು ಮತ್ತೆ ಇವಾಗ್ಲೂ ಕನ್ನಡದಲ್ಲೇ ಮಾಡ್ಬೇಕಂತ ಒಂದು ಗುರಿ ಇಟ್ಕೊಂಡು ಮಾಡಿದ್ದೀವಿ ನಾವು. ಅದಕ್ಕೆ ಇವಾಗ ಕನ್ನಡದಲ್ಲೇ ರಿಲೀಸ್ ಮಾಡೋದು. ಫಿಲ್ಮ್ ಈಗ ಫುಲ್ ಫಿಲ್ಮ್ ರೆಡಿ ಆಗಿರೋದು ತೆಲುಗು ಮತ್ತೆ ಕನ್ನಡದಲ್ಲಿ ರೆಡಿ ಮಾಡಿಸಿಟ್ಟಿದ್ದೀವಿ. ಬಟ್ ನಮ್ಮ ಆಸೆ ಏನಂದ್ರೆ ಕನ್ನಡದಲ್ಲಿ ರಿಲೀಸ್ ಮಾಡಿ ಇಡೀ ಕರ್ನಾಟಕಕ್ಕೆ ತಗೊಂಡು ಹೋಗ್ಬೇಕು. ಅಲ್ಲಿ ಯಶಸ್ವಿ ಆದ್ಮೇಲೆ ನಾವು ತಗೊಂಡೋಗಿ ಅದನ್ನ ಬೇರೆ ಸ್ಟೇಟ್ಗೆ ತಗೊಂಡೋಗೋಣ ಅಂತಂದ್ಬಿಟ್ಟು ಒಂದು ಇದಿದೆ. ಕರೆಂಟ್ಲಿ ಡಿಸ್ಕಷನ್ಸ್ ನಡೀತಾ ಇದೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ. ಬಟ್ ಅದು ನಾವು ಇದು ರಿಲೀಸ್ ಆದ್ಮೇಲೆ ಅದು ಮತ್ತೆ ಹೋಗಿ ಅಲ್ಲಿ ಬೇರೆ ಸ್ಟೇಟಲ್ಲಿ ನೋಡೋಣ ಅಂತ. ಇಲ್ಲಿ ಬಂದಿರೋ ಎಲ್ಲರಿಗೆ ತುಂಬಾ ಧನ್ಯವಾದ. ಇದು ಟ್ರೈಲರ್ ಹೈಫೈ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗತ್ತೆ. ಮತ್ತೆ ನಮ್ಮ ಆಡಿಯೋ ವರ್ಲ್ಡ್ ವೈಡ್ ಎಲ್ಲ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಜಿಯೋ ಸಾವನ್, ಆಪಲ್ ಸ್ಟೋರ್ಸು, ಆಪಲ್ ಮ್ಯೂಸಿಕ್ಕು, ಐಟ್ಯೂನ್ಸು, ಯೂಟ್ಯೂಬ್ ಮ್ಯೂಸಿಕ್ ಮತ್ತೆ ಬೇರೆ ಎಲ್ಲ ಇದು ಆನ್ಲೈನ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮ್ಮ ಮ್ಯೂಸಿಕ್ ಸಿಗುತ್ತೆ. ಸರ್ಚ್ ಫಾರ್ L2 ಮುತ್ತ ಅಂತ ಸರ್ಚ್ ಮಾಡಿದ್ರೆ ಅಂದ್ರೆ ನಿಮಗೆ ಎಲ್ಲ ಮ್ಯೂಸಿಕ್ಕು ಸಿಗತ್ತೆ ಅದರಲ್ಲಿ. ಸೊ ವಿತ್ ದ್ಯಾಟ್ ಐ ವಿಲ್ ಥ್ರೋ ಇಟ್ ಓಪನ್ ಫಾರ್ ಎನಿ ಕ್ವೆಶನ್ಸ್. ಹಾ, ಸೊ ಇವಾಗ 2 ಸಾಂಗ್, 5 ಸಾಂಗ್ ಅಲ್ಲಿ 2 ಸಾಂಗ್ ರಿಲೀಸ್ ಮಾಡಿದ್ದೀವಿ. ಹುಬ್ಳಿಯಲ್ಲಿ 5 ಸಾಂಗ್ ರಿಲೀಸ್ ಮಾಡಿದ್ವಿ. ಬಟ್ ಯೂಟ್ಯೂಬ್ ಅಲ್ಲಿ ಇನ್ನೂ 2 ಸಾಂಗ್ ಬಿಟ್ಟಿದ್ದು. ಒಂದು ಸಾಂಗ್ 7 ಲಕ್ಷ ವ್ಯೂ ಹೋಗಿದೆ ರಿಲೀಸ್ ಮಾಡಿದ 3ನೇ ದಿವಸದಲ್ಲಿ. ಇನ್ನೊಂದು ಸಾಂಗ್ ಆಲ್ಮೋಸ್ಟ್ ಒಂದು 4 ಲ್ಯಾಕ್ ವ್ಯೂಸ್ ಹೋಗಿದೆ. ಸೊ ನಮಗೆ ಟೋಟಲ್ ಆಗಿ ಆಲ್ಮೋಸ್ಟ್ ನಮ್ದು 2 ಸಾಂಗ್ ಅಲ್ಲಿ 1 ಮಿಲಿಯನ್ ವ್ಯೂಸ್ ಬಂದಿದೆ ಇಷ್ಟು ದಿವಸಕ್ಕೆ. ಅದು ಬಿಟ್ಟು ನಮಗೆ ಕಮೆಂಟ್ಸ್ ಬರುತ್ತಲ್ವಾ, ಕಮೆಂಟ್ಸ್ ಎಲ್ಲ ನೋಡಿದ್ರೆ ತುಂಬಾ ಎಂಕರೇಜಿಂಗ್ ಆಗಿದೆ. ಒಂದು ಸಾಂಗ್ ಫೋಕ್ ಸಾಂಗ್ ಇವತ್ತು ನೋಡಿದೀವಲ್ಲ, ಬೊಲ್ಲವ ಸಾಂಗ್, ಅದರಲ್ಲಿ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಾ ಇದೆ ಬೊಲ್ಲವ ಸಾಂಗ್ದು. ಮತ್ತೆ ಇನ್ನೊಂದು ಫೋಕ್ ಸಾಂಗ್ ಒಂದಿದೆ, ಕಾಂಬುಲರೆ ಅಂತ ಇನ್ನೊಂದು ಸಾಂಗ್ ಒಂದು ರಿಲೀಸ್ ಆಗಿದೆ. ಸಣ್ಣ ಮಕ್ಕಳದೆಲ್ಲ ಒಂದು ನಮಗೆ ಏನೊಂದು ಫೀಡ್ಬ್ಯಾಕ್ ಬಂತಂದ್ರೆ, ಕೆಲವರು ಹೇಳೋದು ಅವರು ಚೈಲ್ಡ್ಹುಡ್ ಹೋದಂಗೆ ಇದೆ ನಮ್ಗೆ ಆ ಹಾಡು ಕೇಳುವಾಗ ಅಂತ ಹೇಳಿದ್ದು. ಅದೊಂದು ದೊಡ್ಡ ಹೆಮ್ಮೆ ಆಗಿದೆ ನಮಗೆ ತುಂಬಾ. ಇನ್ಫ್ಯಾಕ್ಟ್ ವಿ ಆರ್ ಫೀಲಿಂಗ್ ವೆರಿ ಪ್ರೌಡ್ that we are able to give that childhood back to people who are listening to our music. ಆ ಥರ ಒಂದು ಸಾಂಗ್ ಇದೆ ಅದು. ಸೊ 2ಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಈ ಥಿಯೇಟ್ರಿಕಲ್ ರಿಲೀಸ್ ಎಲ್ಲ ಹೇಗೆ? ಈಗ August 1 ಅಂತ ಹೇಳಿದಿರಿ. ಸೊ ಆ ಪ್ಲಾನ್ ಔಟ್ ಅದು ಹೇಗಾಗ್ತಿದೆ ಸರ್? ಇವರು ಶ್ರೀಧರ್, ಓಕೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಇಲ್ಲಿ. ನಮ್ಮ ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟ್ ಎಲ್ಲ ಆಗಿದೆ. ಇವಾಗ ಕರ್ನಾಟಕ ವೈಡ್ ರಿಲೀಸ್ ಮಾಡ್ತಾ ಇದ್ದೀವಿ. ವಿ ಆರ್ ಟಾರ್ಗೆಟಿಂಗ್ ಅಬೌಟ್ 100 ಥಿಯೇಟರ್ಸ್, ಬಿಟ್ವೀನ್ 75 and 100 ಥಿಯೇಟರ್ಸ್ ಅಲ್ಲಿ ನಾವು ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಸೊ ತೆಲುಗು ನಮ್ದು ಫಿಲ್ಮ್ ನೋಡಿದಿರಂದ್ರೆ ನೀವು, ಮೋಸ್ಟ್ ಆಫ್ ದಿ ಡಯಲಾಗ್ಸ್ ಬಂದು ಡಬ್ ಮಾಡಿದ್ರೇನು ನಿಮಗೆ ಅದು ಕಾಣಿಸಲ್ಲ ಡಬ್ ಅಂತಂದ್ಬಿಟ್ಟು. ನಾವು ಬರೆಯುವಾಗ ಡಬ್ಬಿಂಗ್ ಡಯಲಾಗ್ಸ್ ಬರೆಯುವಾಗ ಸಿಂಪಲ್ ಆನ್ಸರ್ ಡಬ್ ಮಾಡಿದ್ದೀವಿ. ಬಟ್ ಡಬ್ಬಿಂಗ್ ಡಯಲಾಗ್ಸ್ ಬರೆಯುವಾಗ ವಿ ಹ್ಯಾವ್ ಟೇಕನ್ ಕೇರ್ ದ ವರ್ಡ್ಸ್ ಬಂದು ಆ ಪದಗಳು ಯೂಸ್ ಮಾಡಿರೋದು ಆಲ್ಮೋಸ್ಟ್ ಕ್ಲೋಸ್ ಟು ಒರಿಜಿನಲ್ ಲ್ಯಾಂಗ್ವೇಜ್ ಇರೋಂಗೆ ಪದಗಳನ್ನ ಚೂಸ್ ಮಾಡಿ ನಾವು ಮಾಡಿದ್ದೀವಿ. ಸೊ ಅನಿಸೋದಲ್ಲ ಡಬ್ಬಿಂಗ್ ಅಂತ, ಬಟ್ ಇಟ್ ಇಸ್ ಅ ಡಬ್ಬಿಂಗ್, ತೆಲುಗಲ್ಲಿ ಡಬ್ ಮಾಡಿದ್ದೀವಿ. ಸರ್, ಈಗ August 1 ರಿಲೀಸು, ಪ್ರೀ ರಿಲೀಸ್ ಬಿಸ್ನೆಸ್ ಏನಾಗಿದೆ? OTT ರೈಟ್ಸ್, TV ರೈಟ್ಸ್, ಆ ಥರ ಏನೋ ಬಿಸ್ನೆಸ್ ಇಲ್ಲ. ನಾವು ಇವಾಗ ಫಸ್ಟ್ ನಾವು ಫೋಕಸ್ ಮಾಡ್ತಾ ಇರೋದು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ಬೇಕಂತ. ನಮ್ಮ ತಂಡಕ್ಕೆ ಒಂದು ಆಸೆ ಇತ್ತು, ನಮ್ಮ ಫಿಲ್ಮ್ ಫಸ್ಟ್ ಥಿಯೇಟ್ರಲ್ಲೇ ಬರ್ಬೇಕಂತ. ಸೊ ವಿ ಆರ್ ಫೋಕಸ್ ಒನ್ಲಿ ಆನ್ ಥಿಯೇಟರ್, ಬೇರೆ ಯಾವುದು ನಾವು ನೋಡಿಲ್ಲ. ಬಿಸ್ನೆಸ್ ಆಗಿದ್ಯಾ ಅಥವಾ ಟಚ್ ಮಾಡಿಲ್ವಾ ಅಂತ? ಇನ್ನು ಟಚ್ ಮಾಡಿಲ್ಲ, ನಾವು ಆ ಕಡೆನೇ ಹೋಗಿಲ್ಲ. ಫಸ್ಟ್ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿಬಿಟ್ಟು ಅದು ಆದ್ಮೇಲೆ ವಿ ವಿಲ್ ಬೇರೆ OTT ಬೇರೆ ಬಿಸ್ನೆಸ್ ನೋಡೋಣ ಅಂತ. ಸೊ ಒಂದಕ್ಕೆ ಮತ್ತೆ ಒಂದು ಬೇರೆ ಬೇರೆ ಸಿನಿಮಾಗಳು ಇದೆ ಸರ್. ಸೊ ಕಾಂಪಿಟೇಷನ್ಸ್ಗೆ ರೆಡಿ ಇದೀನಿ ನಾನು. ನಮ್ಮ ಕಂಟೆಂಟ್ ಮಾತಾಡ್ತಾರೆ. ನಮಗೆ ನಮ್ಮ ಕಂಟೆಂಟ್ ಮೇಲೆ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಇದೆ. ಇವತ್ತು ನೋಡಿದ್ದೀರಿ ನೀವು ಟ್ರೈಲರು, ಟೀಸರ್ ನೋಡಿದ್ದೀರಿ, ನಮ್ಮ ಮೇಕಿಂಗ್ ನೋಡಿದ್ದೀರಿ, ಸಾಂಗ್ಸ್ ನೋಡಿದ್ದೀರಿ. ಮತ್ತೆ ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಲವಾರು ಸ್ನಿಪ್ಪೆಟ್ಸ್ ಹಾಕಿದ್ದೀವಿ ನಾವು. ಹಿರಿಯ ನಟರೆಲ್ಲ ಇದ್ದಾರೆ. ನವಿಲ್ ಪಟೇಲ್ ಸರ್ ಇದ್ದಾರೆ, ಮತ್ತೆ ಕಾಕ್ರೋಜ್ ಅಣ್ಣ ಇದ್ದಾರೆ, ಇವರು ಯಮುನಾ ಶ್ರೀನಿಧಿ ಮೇಡಮ್ ಇದ್ದಾರೆ. ಮತ್ತೆ
ನಾವು ಒಂದು ಮಾಡಿರೋದು ಏನಂದ್ರೆ ಪಾತ್ರಕ್ಕೆ ಯಾರು ಬೇಕಂತ ಚೂಸ್ ಮಾಡಿದೀವಿ. ವಿ ಡಿಡ್ಂಟ್ ಗೋ ವಿತ್ ದ ಸ್ಟಾರ್ ನೇಮ್ ಅಂಡ್ ದೆನ್ ಮೇಕ್ ದ ಮೂವಿ. ಸೊ ಇದೆಲ್ಲ ಇಟ್ಟು ಸ್ಟೋರಿ, ಬ್ಯಾಕ್ಗ್ರೌಂಡು, ಸಾಂಗು, ಮತ್ತೆ ದ ವೇ ವಿ ಟೋಲ್ ದ ಸ್ಟೋರಿ, ಅದು ಸ್ಟೋರಿ ಟೆಲ್ಲಿಂಗ್ ಡಿಫ್ರೆಂಟ್ ಆಗಿದೆ ಇದು. ಸೊ ಇದೆಲ್ಲ ಇಟ್ಟು ನೋಡಿದರೆ ನಮಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್. ಬಟ್ ಅಟ್ ದಿ ಸೇಮ್ ಟೈಮ್ ಎಲ್ಲರದ್ದು ಸಪೋರ್ಟ್ ಇದ್ರೇ ಇದು ಮುಂದಕ್ಕೆ ಹೋಗುತ್ತೆ. ಸ್ಪೆಷಲಿ ಮೀಡಿಯಾದು ಸಪೋರ್ಟ್ ಇರಬೇಕು. ವಿ ಆರ್ ಎಂಗೇಜಿಂಗ್ ವಿತ್ ದ ಮೀಡಿಯಾ ರಿಪೀಟೆಡ್ಲಿ. ಅದಕ್ಕೆ ಒಂದು ರೀಸನ್ಗೆ ನಾವು ಮಾಡ್ತಾ ಇದ್ದೀವಿ. ಇದು ಜನಗಳಿಗೆ ಒಂದು ಸಣ್ಣ ಡೇಟಾ ಇದೆ, ಅದು ಹೇಳಿ ನಾನು ಇದು ಮುಗಿಸ್ಕೊಳ್ತೀನಿ. ನಾವು ಡಿಜಿಟಲಲ್ಲಿ ನಾವು ಪ್ರಮೋಷನ್ ಮಾಡ್ತಾ ಇರುವಾಗ ಒಂದು ಡೇಟಾ ಕಲೆಕ್ಟ್ ಮಾಡಿದ್ದೀವಿ. ಈ ಕ್ಲಿಕ್ ಟು CTR ಅಂತ ಹೇಳ್ತಾರಲ್ಲ, ಮತ್ತು ಕನ್ವರ್ಷನ್ ಇರುತ್ತಲ್ವ, ಅದು ನಮಗೆ ವಿ ಆರ್ ಗೆಟಿಂಗ್ ಅಟ್ ಅರೌಂಡ್ 14%. ಇವಾಗ 100 ಜನಕ್ಕೆ ತೋರಿಸಿದ್ರೆ 14 ಜನ ಕ್ಲಿಕ್ ಮಾಡಿ ನೋಡ್ತಾರೆ ನಮ್ಮ ಕಂಟೆಂಟ್ನ. ನಾರ್ಮಲ್ ಆಗಿ ಅದು 2-4% ಇರುತ್ತೆ. ವಿನ್ನಿಂಗ್ ಅಂದ್ರೆ 2-4%, ನಮ್ದು 14% ಹೋಗ್ತಾ ಇದೆ ಅದು. ಸೊ ಅದು ಏನಂದ್ರೆ ಜನಗಳಿಗೆ ಅದೊಂದು ಯೂಟ್ಯೂಬಲ್ಲೋ ಇಲ್ಲ ಯಾವುದೋ ಒಂದು ಕಡೆ ನಮ್ದು ತಮ್ನೈಲ್ ನೋಡಿದ್ರಂದ್ರೆ ಅದು ಇಮಿಡಿಯೇಟಾಗಿ ಕ್ಲಿಕ್ ಮಾಡಿ ನೋಡ್ಬೇಕಂತ ಒಂದು ಇದು ಬರ್ತಾ ಇದೆ, ಅವ್ರಿಗೆ ಒಂದು ಆಸೆ ಬರ್ತಾ ಇದೆ. ಸೊ ಅದು ವಿ ಆರ್ ಏಬಲ್ ಟು ಟಿಕಲ್ ದಟ್ ಪರ್ಟಿಕ್ಯುಲರ್ ಪಾರ್ಟ್. ಸೊ ಅದು ಬರೋದ್ರಿಂದ ನಮಗೆ ಏನು ಕಾನ್ಫಿಡೆನ್ಸ್ ಇದೆ ಅಂದರೆ, ಜನಗಳಿಗೆ ಪೋಸ್ಟರ್ ಹೋಗಿತ್ತಂದ್ರೆ, ನಮ್ಮ ಟ್ರೈಲರ್ ಮುಟ್ಟಿತ್ತಂದ್ರೆ, ಸಾಂಗ್ಸ್ ಕೇಳಿಸಿದ್ರಂದ್ರೆ ಗ್ಯಾರಂಟಿ ಥಿಯೇಟ್ರಿಗೆ ಬರ್ತಾರೆ. ಸೊ ಅದೇ ಒಂದು ಇದರಲ್ಲಿ ಕಾನ್ಫಿಡೆನ್ಸಲ್ಲಿ ಇದ್ದೀವಿ ನಾವು. ಬರಲಿ, ಕಾಂಪಿಟೇಷನ್ ಇತ್ತಂದ್ರೆ ಒಳ್ಳೇದು. ನಮ್ಮ ಚಿತ್ರ ಕನ್ನಡ ಚಿತ್ರ ಇಂಡಸ್ಟ್ರಿಗೆ, KFIಗೆ ಇಟ್ ಇಸ್ ವೆರಿ ಗುಡ್ ಫಾರ್ ಅಸ್. ಒಂದು ಪೊಲೀಸ್ ಆಗಿ ಒಂದು ಮಾಡಿದ್ದೀನಿ, ಒಂದು ಪಾತ್ರ. ಅದು ಏನೋ ಒಂದು ಸಣ್ಣ ಪಾತ್ರ ಇರೋದು ಬಿಡಿ, ಅದೇನು ಮಾತ್ರ. ಸರ್ ಮ್ಯೂಸಿಕ್ ಡೈರೆಕ್ಟರ್ ಹೇಳಿ ಸರ್, ಈಗ ಟೋಟಲ್ ಆಗಿ ಒಂದು ಕ್ರೌರ್ಯವನ್ನ ತೋರಿಸಿದ್ದೀರಾ, ಬಟ್ ಕತೆ ಹೆಂಗ್ ವರ್ಕ್ ಆಗಿದ್ದು ಸರ್ ಇದು? ನೀವು ಯಾವಾಗ ಫೋನ್ ಹೇಳ್ತಾ ಇದ್ರು ಲಾಸ್ಟ್ ಇವೆಂಟ್ ಅಲ್ಲಿ, ಯಾವಾಗ ಫೋನ್ ಮಾಡೋದು ಸ್ಟುಡಿಯೋದಲ್ಲಿ ಇದೀನಿ ಅಂತ ಹೇಳ್ತಿದ್ರು ಅಂತ. ಸೊ ಅದು ಇಲ್ಲಿ ಕಾಣ್ತಿದೆ ನನಗೆ. ಸೊ ಹೇಳಿ ಸರ್, ಯಾವ ತರ ವರ್ಕ್ ಸ್ಟಾರ್ಟ್ ಆಗಿದ್ದು ಅಂತ. ಸರ್ ಆಕ್ಚುಲಿ ವರ್ಕ್ ಸ್ಟಾರ್ಟ್ ಆಗಿದ್ದು ಇದು ಡಿಸೆಂಬರ್ 22ನೇ ಇಸ್ವಿನಲ್ಲಿ ನಾವೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಆವಾಗಿಂದಾನು ಇವಾಗ ಇದರಲ್ಲಿ ಏನೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ನೀವು ಕೇಳಿದ್ರಿ ಟ್ರೈಲರ್ ಅಲ್ಲಿ, ಅದರದೊಂದು ಸೀಡಿಂಗ್ ಅವಾಗ್ಲೇ ಆಗಿತ್ತು ಸರ್. ಸೊ ಅವಾಗಿಂದ ಬೆಳೆಸ್ಕೊಂಡು ಬಂದಿದ್ದೀವಿ. ಅಂಡ್ ವಿಜುವಲ್ಸ್ ನಾನು 50 ದಿನ ಶೂಟ್ ಮಾಡಿದ್ವಿ ಅಲ್ಲಿ. 50 ದಿನ ಶೂಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು 80% ನಾನು ಇದ್ದೆ ಅಲ್ಲಿ ಶೂಟಲ್ಲಿ. ಸೊ ಆ ಒಂದು ನೇಟಿವಿಟಿ ನಾನು ನೋಡ್ತಾನೆ ಇದ್ದೆ. ಅಂಡ್ ಅದನ್ನ ಯಾವ ಲೆವೆಲ್ಗೆ ಅವ್ರ ಕಡೆಯಿಂದ ಏನ್ ಒಂದು ಎಫರ್ಟ್ ಹಾಕ್ತಾ ಇದ್ರು, ಅದಕ್ಕೆ ಡಬಲ್ ನಾನ್ ಎಫರ್ಟ್ ಹಾಕ್ಬೇಕು ಅನ್ನೋ ಒಂದು ಮೋಟಿವೇಶನ್ ಅಲ್ಲಿಂದ ಬರ್ತಾ ಇತ್ತು ನನಗೆ. ಯಾಕಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ್ರೆ ಕೆಲವು ದಿನಗಳು ರಾತ್ರಿ 3 ಗಂಟೆ 4 ಗಂಟೆವರೆಗೂ ಮಾಡಿದ್ದಾರೆ. ಸೊ ಹಾಗೆಲ್ಲ ಆಗಿರುವಾಗ ನಾನು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದೆಮ್ ಸರ್, ನಮ್ಮ ಟೀಮ್ಗೆ. ಸೊ ಇದೆಲ್ಲ ಮೋಟಿವೇಶನ್ ಸರ್, ಇದೆಲ್ಲ ಮೋಟಿವೇಶನ್. ಮತ್ತೆ ಐ ಥಿಂಕ್ ಆ ಮ್ಯೂಸಿಕಲ್ ಸೆನ್ಸ್ ನನಗೆ ಚಿಕ್ಕ ವಯಸ್ಸಿಂದನೂ ಬಂದಿದೆ. ನನ್ನ ಫ್ಯಾಮಿಲಿನೇ ಮ್ಯೂಸಿಕಲ್ ಫ್ಯಾಮಿಲಿ. ಮತ್ತೆ ನನ್ನ ಗುರುಗಳಾದ ರವಿ ಬಸ್ರೂರ್, ಅವ್ರ ಕಡೆ ನಾನು ಕಲ್ತಿರೋದು. ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಬಂದು ರವಿ ಬಸ್ರೂರ್ ಸರ್ ಹತ್ರ ಕಲ್ತಿದ್ದೀನಿ. ಸೊ ಪ್ರಾಬಬ್ಲಿ ಆ ಸೌಂಡಿಂಗ್ ಏನಿದೆ, ಆ ಸೌಂಡಿಂಗ್ಗೆ ಈ ತರದ ಸೀನ್ಸ್ಗೆ ಹೀಗೆ ನಾನು ಟ್ರೀಟ್ ಮಾಡಬೇಕು ಅನ್ನೋದು ಅಲ್ಲಿಂದ ಬಂದಿರ್ಬೋದು ಸರ್. ಸರ್ ಆಕ್ಚುಲಿ ಮ್ಯೂಸಿಕ್ ಚಿಂದಿ ಬೊಳ್ಳವ ಸಾಂಗ್ ಇದೆಯಲ್ಲ, ಅದ್ ನನ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ತುಂಬಾ ಇಷ್ಟ ಆಯ್ತು ಆ ಸಾಂಗು. ಈ ನ್ಯೂ ಇಯರ್ ಪಾರ್ಟಿ ಟೈಮ್ ಅಲ್ಲಿ ಏನಾದ್ರು ಬಿಟ್ಟಿದ್ರೆ ತುಂಬಾ ವರ್ಕ್ ಆಗ್ತಿತ್ತ ಅಂತ. ಖಂಡಿತ ಮೇಡಮ್, ಪಾರ್ಟಿ ಮಾಡೋರ್ಗೆ ಏನ್ ಕಮ್ಮಿ ಇಲ್ಲ. ಎವ್ರಿ ಡೇ ಇಸ್ ಅ ಪಾರ್ಟಿ. ಸೊ ಇನ್ಫ್ಯಾಕ್ಟ್ ಒಂದ್ ಸಣ್ಣದೊಂದು ವಿಷಯ ಹೇಳ್ತೀನಿ. ನಾನು ಕೂರ್ಗಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ ಮುಂಚೆ ಎಲ್ಲ. ಅಲ್ಲಿಂದ DJ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವ್ರು ಫೋನ್ ಮಾಡ್ಬಿಟ್ಟು, ನನ್ನ ಹೆಸರು ಅವ್ರು ಚೆನ್ನಾಗಿ ಗೊತ್ತಿತ್ತು, 2 ಪ್ರಸನ್ನ ಕೇಶವ ಅಂತಿದೆ, ಅದೊಂದು ಕಾಂಬಿನೇಷನ್ ಸ್ವಲ್ಪ ರೇರ್ ಅದು. ಸೊ ಅವರು ಒಂದು ಡೌಟ್ ಅಲ್ಲಿ ಕಾಲ್ ಮಾಡಿ ಕೇಳಿದ್ರು, ಈ ಹಾಡ್ ನೀವು ಹಾಡಿದೀರಾ ಅಂತ. ಹೌದು, ಏನ್ ವಿಷಯ ಅಂತ ಕೇಳಿದಾಗ, ನಮ್ ಕೂರ್ಗಲ್ಲಿ ಚಿಂದಿ ಮಾಡ್ತಾ ಇದೆ ಈ ಹಾಡು ಅಂತ ಹೇಳಿದ್ರು. ಸೊ ಆ ಒಂದು ಇನ್ಫಾರ್ಮೇಶನ್ ನಮಗ್ ಸಿಕ್ಕಿದ್ದೇನೆ ಇವತ್ತು ಸತ್ಯ ಸರ್ ಅವಾಗ್ಲೇ ಹೇಳಿದ್ದು. ಸೊ ಎವ್ರಿ ಡೇ ಇಸ್ ಅ ಪಾರ್ಟಿ. ಯಾವಾಗ ಹಾಕಿದ್ರು ಆ ಹಾಡು ನೀವು ಎಲ್ಲರೂ ಕುಣಿತೀರಾ ಅಂತ. ಥ್ಯಾಂಕ್ ಯು ಸರ್. ನನ್ನ ಕ್ವಶನ್ ಡೈರೆಕ್ಟರ್ ರಾಸೋರಿ ಅವ್ರಿಗೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದೀರಾ, ತುಂಬಾ ಧನ್ಯವಾದ. ಚೆನ್ನೇಗೌಡ ಸರ್, ನಿಮ್ಮ ಹೆಸರು ನಾನು ಚಿಕ್ಕವರಿಂದ ನಾನು ಕೇಳ್ಪಟ್ಟಿದ್ದೀನಿ ಸರ್. ಸೊ ಇಟ್ಸ್ ಎ ಗ್ರೇಟ್ ಆನರ್. ನೀವು ಬಂದ್ರೆ ತುಂಬಾ ಖುಷಿ ಆಯ್ತು. ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದ ಮ್ಯಾಮ್. ಸಾರಿ, ಇದು ರಿಯಲ್ ಬೇಸ್ಡ್ ಸಿನಿಮಾ ಅಂತ ಹೇಳಿದೀರಾ. ಡೋಲ್ ಬಡಿಯೋ ಸಮುದಾಯದಲ್ಲಿ ಆ ಶಂಕದ್ದು ಒಂದು ಪರ್ಟಿಕ್ಯುಲರ್ ಆಗಿ ಇದೆಯಾ? ಇಲ್ಲ, ನಾನು ಪ್ರೀವಿಯಸ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ. ನಾನು ಸಾವಿಗೆ ಡೋಲ್ ಬಡೋರ್ ಕತೆ ತಗೊಂಡಿದ್ದೀವಿ.
ಬಟ್ ನನ್ನ ಲೈಫಲ್ಲಿ ನೋಡ್ರೆ ನಿಜವಾದ ಘಟನೆಗಳನ್ನ ಫಿಕ್ಷನ್ ಆಗಿ ಹೇಳ್ಕೊಟ್ಟಿದ್ದೀನಿ ಅಂತ. ಈ ಶಂಕ ಎಲ್ಲ ಏನ್ ನೋಡಿದ್ರೆ ನನ್ನ ಲೈಫಲ್ಲಿ ನಡೆದಿರೋದು, ಅದನ್ನ ಅವ್ರ ಲೈಫಲ್ಲಿ ನಡೆದ್ರೆ ಹೇಗಿರ್ಬೋದು ಅಂತ ಫಿಕ್ಷನ್ ಎಲ್ಲ ಹೇಳಕ್ ಹೊರಟಿದೀವಿ. ಬಿಕಾಸ್ ಅದ್ರಲ್ಲಿ ನೀವು ಟ್ರೇಲರ್ ನೋಡಿದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅಂತ ಇರುತ್ತೆ. ಸೊ ಆಸೆಯಿಂದ ಹೋದಾಗ ಏನಾಗ್ಬೋದು ಅಂತ ಒಂದು ವಿ ಆರ್ ಟ್ರೈನ್ ಟು ಟೆಲ್. ಲಾಸ್ಟ್ ಅಲ್ಲಿ ಇನ್ನೊಂದ್ ಸೀನ್ ಇದೆ, ಪಟಾಕಿ ಹೊಡೆದು ಊಟ ಮಾಡ್ತಾ ಇರುವಂತ ಸೀನು. ಇದು ಬಿಲ್ಡಪ್ ಏನಾದ್ರು ಇಟ್ಟಿದ್ದೀರಾ ಅಥವಾ ರಿಯಲ್ ಆಗಿದ್ಯಾ ಅದು? ಮತ್ತೆ ಎಲ್ರೂ ಎಲೆ ಕೂಡ ಇದೆ, ಆದ್ರೆ ಒಬ್ರು ಮಾತ್ರ ಊಟ ಮಾಡ್ತಾ ಇದ್ದಾರೆ. ಮ್ಯಾಮ್ ಇದು ಬಿಲ್ಡಪ್ ಆಗಿ ನೋಡಿದ್ರೆ ಬಿಲ್ಡಪ್ ಅಂತಾನೆ ತಗೋಬಹುದು, ಸಿನಿಮ್ಯಾಟಿಕ್ ವೇನ್ ಅಂತ ತೋರಿಸಿದೀವಿ. ಬಟ್ ಕ್ಯಾರೆಕ್ಟರ್ ಇಂಟ್ರೋ ಅಂತ ಒಂದು ಮಾಡಿದಾಗ, ಪಾತ್ರ ಪರಿಚಯ ಅಂತ ಒಂದು ಮಾಡಿದಾಗ ನಾವು ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ವಿ, ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಸೊ ಎಲೆಗಳು ಅಂತ ಕೇಳಿದ್ರಲ್ಲ, ಪಟಾಕಿ ಎಲ್ಲ ಪ್ರಳಯ ಬಂದ್ರು ಮುತ್ತ ಮಾತ್ರ ಎದ್ದೇಳಲ್ಲ ಅಂತ. ಬೇರೆಲ್ಲ ಎದ್ದೋಡೋಗಿದ್ದಾರೆ. ಬಟ್ ಅವ್ನಿಗೆ ಎಷ್ಟು ಊಟ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಪ್ರಳಯ ಬಂದ್ರಲ್ಲ ಏನೇ ಬಂದ್ರು ಅಲ್ಲಾಡೋದಿಲ್ಲ. ನಾವು ಸಿಂಬಾಲಿಕ್ ಆಗಿ ಹೇಳಕ್ ಟ್ರೈ ಮಾಡಿರೋದು. ಸರ್ ಇಟ್ಸ್ ಎ ಒರಿಜಿನಲ್ ಶಾಟ್. ಹ್ಯಾಟ್ಸ್ ಆಫ್ ಟು ಶೌರ್ಯ ಸರ್ ಮತ್ತೆ ನಮ್ಮ ಸ್ಟಂಟ್ ಮಂಜುನಾಗಪ್ಪ ಅಂತ. ಫುಲ್ ಟೀಮ್ ಹ್ಯಾಸ್ ಕೋಪರೇಟೆಡ್ ವೆರಿ ವೆಲ್ ಅಂಡ್ ವಿತೌಟ್ ಡೂಪ್ ಮಾಡಿದಾರೆ ಅವರು. ಸೊ ಇಟ್ಸ್ ಎ ರಿಯಲ್ ಥಿಂಗ್ ಸರ್, ನೋ ಗ್ರಾಫಿಕ್ಸ್. ಆಕ್ಚುಲಿ ಹೌದು, ಇವಾಗ ಲೇಟ್ ಆದ್ರೆ ನಮಗೂ ಹೊಟ್ಟೆ ಹಸಿತೆ, ಹೋಗ್ಬೇಕು ಅಂತ ಅನ್ಸುತ್ತೆ. ಸೊ ದಟ್ಸ್ ಹೌ ಇಟ್ ಇಸ್. ಸರ್ ಇದರಲ್ಲಿ ಒಂದು ಎಲಿಮೆಂಟ್ ನ ಟಚ್ ಮಾಡಿದೀವಿ. ಸೊ ಏನಂತಂದ್ರೆ ಅದೇ ಅವನಿಗೆ ಸರ್ ಇದು ರೈಸ್ ಪುಲ್ಲಿಂಗ್ ಅಲ್ಲ, ಇದು ಶಂಕ ಅಂತ ಏನು ಮೆನ್ಷನ್ ಮಾಡಿದ್ವಲ್ಲ ಲಾಸ್ಟ್ ಇಂಟರ್ವ್ಯೂ ಹೇಳಿದ್ದೆ ನಾನು. ಈ ತರ ಸಾಕಷ್ಟು ಇದಾವೆ ಸರ್. ಸೊ ನಾವು ಒಂದು ಎಲಿಮೆಂಟ್ ನ ಟಚ್ ಮಾಡಕ್ ಟ್ರೈ ಮಾಡಿದೀವಿ. ಇಂಥವ್ನ ಲೈಫಲ್ಲಿ ಈ ತರ ಊಟಕ್ಕೂ ಅವನ್ಗೆ ಇದಿಲ್ಲ, ಒಂದೊತ್ತು ಊಟಕ್ಕೆ ಇದ್ ನೋಡ್ತಾ ಇರ್ತಾನೆ. ಆ ತರದೊಂದು ಲೈಫಲ್ಲಿ ಈ ತರದೊಂದು ನಡಿಬಹುದಾ, ನಡೆದ್ರೆ ಏನಾನ್ ಆಗ್ಬಹುದು, ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗ್ತಾರ, ಶತ್ರುಗಳೆಲ್ಲ ಮಿತ್ರರಾಗ್ತಾರ ಅಂತ ಹೇಳಕ್ ಟ್ರೈ ಮಾಡಿದ್ವಿ ಸರ್. ಇನ್ನೊಂದ್ಸಲ ಕೇಳಿ ಸರ್. ಇಟ್ ಡಿಪೆಂಡ್ಸ್, ಆ ಸನ್ನಿವೇಶಗಳಿಗೆ ಬೇಸ್ಡ್ ಆನ್ ಬರುತ್ತೆ. ಬಟ್ ಕೆಲವ್ರಿಗೆ ಯಾತ್ರೆ ಆದ್ರೆ ಕೆಲವ್ರಿಗೆ ಅಂತಿಮ ಯಾತ್ರೆ ಆಗ್ಲೇಬೇಕು. ಬಿಕಾಸ್ ಅವರು ಸಾವು ಡೋಲ್ ಬಡಿಯೋರು, ಯಾರಾದ್ರೂ ಸತ್ರನೇ ಇವ್ರುಗಳು ಬದುಕೋದು, ಅಂದ್ರೆ ಸಿನಿಮಾದಲ್ಲಿ ತೋರಿಸಿರೋ ಬದುಕೋದು. ಕರೆಕ್ಟ್. ಇಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮನ್ ಆಗಿ ಟೆಕ್ನಿಷಿಯನ್ಸ್ ಹೆಸರೆಲ್ಲ ಹಾಕ್ತಾರೆ. ಬಟ್ ಇಲ್ಲಿ ಕನ್ನಡ ಫಿಲ್ಮ್ ಈಸ್ ಸರ್ಪ್ರೈಸಿಂಗ್ಲಿ ರಿಫ್ರೆಶಿಂಗ್ ಅಂತ ಹಾಕಿದ್ದೀರಾ. ಐಡಿಯಾ ಚೆನ್ನಾಗಿದೆ, ಯಾಕೆ ಈ ಐಡಿಯಾ, ಇದರ ಹಿಂದೆ ಏನಿದೆ ಅಂತ? ಸರ್ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಮಾರ್ಕೆಟಿಂಗ್ ಎಲ್ಲ ನಮ್ಮ ಸತ್ಯ ಸರ್ ನೋಡ್ಕೊಳ್ತಾ ಇದಾರೆ. ಅದಕ್ಕೆ ಇನ್ನೂ ಟೆಕ್ನಿಕಲ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್ ಅವರು. ಓಕೆ. ಆಮೇಲೆ ಕಾಫಿ ಸುದ್ದಿ ಅವರು ಟೀಸರ್ ಅಲ್ಲಿ ಸಡುಗ ತೋರಿಸಿದಾರ, ಟ್ರೈಲರ್ ಸಡುಗಾನೆ, ಸಿನಿಮಾದಲ್ಲಿ ಬರೀ ಸಡುಗಾನಲ್ಲ ಅವ್ರನ್ನು ತೋರಿಸ್ತೀರಾ ಅಂತ? ಸರ್ ಆಕ್ಚುಲಿ ಸುದಿ ಅಣ್ಣನ ನಾನ್ ನೋಡಿರೋಂಗೆ ಇದುವರೆಗೂ ನೋಡದೇ ಇರೋ ಪಾತ್ರದಲ್ಲಿ ತೋರ್ಸಕ್ ಟ್ರೈ ಮಾಡಿದೀವಿ ಸರ್. ಸೊ ಹಂಗಾಗಿ ಸುದಿ ಅಣ್ಣನ ಎಲ್ಲೂ ನಾವು ತೋರಿಸಿಲ್ಲ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ತೋರಿಸೋದ್ರಲ್ಲಿ ಹೇಗೆ ವರ್ಕ್ ಆಗುತ್ತೆ ನನ್ಗೆ ಗೊತ್ತಿಲ್ಲ. ಬಟ್ ಸಿನಿಮಾದಲ್ಲಿ ನೋಡಿದಾಗ ಥ್ರೂ ದ ಜರ್ನಿ ಹೋದಾಗ ಇಟ್ ವಿಲ್ ಬಿ ಸರ್ಪ್ರೈಸ್ ಫಾರ್ ಮೆನಿ ಆಫ್ ದ ಪೀಪಲ್ ಅಂತ ಅನ್ಸುತ್ತೆ. 3 ನಿಮಿಷ ಸಿಂಗಲ್ ಟೇಕ್ ಅಲ್ಲಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಟೀಸರ್ ಅಲ್ಲೂ ಹೇಳಿದ್ದೆ. ಐ ಥಿಂಕ್ ಇದುವರೆಗೂ ಅದನ್ನ ನೋಡಿಲ್ಲ ನಾನು ಸುದಿ ಅಣ್ಣನಲ್ಲಿ. ಥ್ಯಾಂಕ್ ಯು ಸರ್. ಇಲ್ಲಿ ಸುದೀಪ್ ಸರ್ದು ಒಂದು ಹೇಳಿದ್ರು, ಐ ಜಸ್ಟ್ ವಾಂಟ್ ಟು ಆಡ್. ಅವರು ಆ ಮೂವಿ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಅದೊಂದು ತುಂಬಾ ಸರ್ಪ್ರೈಸ್ ಎಲಿಮೆಂಟ್ ಆಗಿದೆ. ಅದಕ್ಕೆ ನಾವು ಎಲ್ಲಿನೂ ಅವ್ರದ್ದು ಟೀಸರ್ ಅಲ್ಲಾಗ್ಲಿ ಟ್ರೈಲರ್ ಆಗಲಿ ಜಾಸ್ತಿ ಅದ್ರದ್ದು ತೋರಿಸ್ತಾ ಇಲ್ಲ. ಸೊ ದಟ್ ಈಸ್ ಇಂಟೆನ್ಷನಲ್. ದಯವಿಟ್ಟು ಎಲ್ಲ ಮೂವಿಲಿ ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ನೋಡ್ಬೋದು. ಐ ಡೋಂಟ್ ವಾಂಟ್ ಎನಿಬಡಿ ಟು ಗೆಸ್ ಇಟ್. ಅದಕ್ಕೋಸ್ಕರ ನಾವು ಅದನ್ನ ಆ ಥರ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸುದೀಪ್ ಸರ್, ಪಾರ್ಟ್ ಆಫ್ ಅವರ್ ಟೀಮ್. So very happy. Thank you, ma'am. Thank you, sir. Thank you so much. Yes. And special thanks to my Sabash team, Rudresh, Sabash team. Do ella bandidare, Nisarga Gowda and Sharad and Dev Devaya, Monnappa and my friends. Thanks everyone. Thanks. Ha sir. Sir, I am a movie critic and a good lover of movie. ತುಂಬಾ ಚೆನ್ನಾಗಿದೆ ಸರ್. ಒಂದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಆ ಥರ ಮೂವಿ. ಕನ್ನಡ ಇದರಲ್ಲೂ ಇಷ್ಟೊಂದು ಕಂಟೆಂಟ್ ರಿಲೇಟೆಡ್ ಕ್ಯಾರೆಕ್ಟರ್ ಮೂವಿ ಮಾಡ್ಬೋದಾ ಅಂತ ನನಗೆ ಜಸ್ಟ್ ಅಮೇಜ್ಡ್. ಅದಾಗಿ ನಾನು ಇದಕ್ಕೆ ಟೀಮ್ಗೆ ಪಾರ್ಟ್ ಆಗಿದ್ದೀನಿ. ಇಟ್ಸ್ ಅ ಓವರ್ ಆಲ್ ವೆರಿ ನೈಸ್ಲಿ ಮೇಡ್ ಮೂವಿ ಸರ್. ತುಂಬಾ ಇಷ್ಟ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಈ ತರ ಮೂವೀಸು ನನಗೆ ಗೊತ್ತಿರುವಂಗೆ ನಾನು ನೋಡಿಲ್ಲ, ಬಂದಿರ್ಬೋದು. ಮೇ ಬಿ ಐ ಹ್ಯಾವ್ ನಾಟ್ ವಾಚ್ಡ್ ಇಟ್. ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡ್ಲೇಬೇಕು ಸರ್. ಥ್ಯಾಂಕ್ ಯು ಸರ್. ಇದೆ ಸರ್, ಹೌದು ಸರ್. ನಮ್ಮ ಪ್ರಿಯಾರಿಟಿ ಕನ್ನಡ. ಸೊ ಕನ್ನಡದಲ್ಲೇ ಆಗ್ಬೇಕು, ಫಸ್ಟ್ ಕನ್ನಡದಲ್ಲೇ ಓಡಬೇಕು, ಅದಾದ್ಮೇಲೆ ಎಲ್ಲ ಬೇರೆ ಲ್ಯಾಂಗ್ವೇಜ್ ಸರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ವಿತರಕರು ಶ್ರೀಧರ್ ಶ್ಯಾಮನವರು ಸರ್, ಆಗ್ಲೇ ಒಂದು ಪ್ರಶ್ನೆ ಬಂತು, ವಿತರಣೆಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದೀರಾ ಡಿಸ್ಟ್ರಿಬ್ಯೂಷನ್ ಬಗ್ಗೆ? ಆಗಸ್ಟ್ 1ನೇ ತಾರೀಕು ರಿಲೀಸ್ ಇರೋದ್ರಿಂದಾಗಿ ಒಂದ್ ಕಡೆ ಸಾವಾದ್ರೆ ಇನ್ನೊಂದ್ ಕಡೆ ಅದೇ ಊಟ ಇನ್ನೊಬ್ರಿಗೆ. ಸೊ ಈ ತರ ಒಂದು ತುಂಬಾ ಸೆನ್ಸಿಟಿವ್ ಎಳೆ ಇಟ್ಕೊಂಡು ರಾ ಸಬ್ಜೆಕ್ಟ್ ನ ತುಂಬಾ ಇಂಟೆನ್ಸಿಫೈಡ್ ಆಗಿ ಶೂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ನಾನು ಸಿನಿಮಾ ನೋಡಿದ್ದೀನಿ, ನಾನು ಇಷ್ಟಪಟ್ಟು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಜಾಸ್ತಿ ಈ ಟೀಮ್ ಬಂದು ಎಕ್ಸ್ಟ್ರೀಮ್ಲಿ ಪ್ರೊಫೆಷನಲ್. ಇಂಥ ಪ್ರೊಫೆಷನಲ್ಸ್ ಜೊತೆ ವರ್ಕ್ ಮಾಡೋಕ್ಕೆ ನಮಗೂ ಖುಷಿ ಆಗುತ್ತೆ, ಕೊಲಾಬ್ರೇಟ್ ಮಾಡೋಕ್ಕೆ. ಮುಂದೆ ಹೋಗ್ತಾ ಹೋಗ್ತಾ ಈ ಥರ ಪ್ರೊಫೆಷನಲಿಸಮ್ ಬಂದರೆ ನಮ್ಮ ಇಂಡಸ್ಟ್ರಿಗೂ ತುಂಬ ಒಳ್ಳೇದಾಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಟು ಪ್ಲೀಸ್ ಸಪೋರ್ಟ್ ಅಸ್. ಥ್ಯಾಂಕ್ ಯು. ಥಿಯೇಟರ್ ಸಮಸ್ಯೆ ಆಯಿತು, ಅದೇ ದಿನ ಇನ್ನಷ್ಟು ಸಿನಿಮಾಗಳು ರಿಲೀಸ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಏನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಸರ್? ಪ್ರತಿ ವಾರ ಈ ಸಮಸ್ಯೆ ಇದ್ದೇ ಇರುತ್ತೆ ಸರ್, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಬೆಸ್ಟ್ ಎಫರ್ಟ್ ಹಾಕಿ ನಾವು ಮಾಡ್ತೀವಿ. ಅದ್ರ ಜೊತೆ ಲಕ್ಕು ಇಂಪಾರ್ಟೆಂಟು. ಪ್ರಿಪ್ರೇಷನ್ ಚೆನ್ನಾಗಿದೆ ಸರ್, ಪ್ರಿಪ್ರೇಷನ್ ಚೆನ್ನಾಗಿದೆ. ಸೊ ವಿಲ್ ಸಿ ಟು ಇಟ್ ದಟ್ ವಿಲ್ ಗೆಟ್ ದ ಬೆಸ್ಟ್ ಸ್ಕ್ರೀನ್ಸ್. ಥ್ಯಾಂಕ್ ಯು. ಇದೀಗ ನಮ್ಮ ಸಿನಿಮಾದ ನಾಯಕಿ ಪ್ರಿಯಾಂಕಾ ಮಳಲಿ ಅವರು, ನಿಮ್ಮ ಪಾತ್ರದ ಬಗ್ಗೆ ಅಫ್ಕೋರ್ಸ್ ತುಂಬಾ ಪ್ರೀತಿಯಿಂದ ಮಾತಾಡಿದ್ದೀರಾ. ಇವತ್ತು ಟ್ರೈಲರ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯ್ತು ಪ್ರಿಯಾಂಕಾ? ಎಲ್ರಿಗೂ ನಮಸ್ಕಾರ. ಹಿರಿಯರೆಲ್ಲ ಇವತ್ತು ನಮ್ಮ ಟೀಮ್ಗೆ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಇಷ್ಟು ದೂರ ಬಂದಿರಾ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ವಿ ಆಲ್ವೇಸ್ ಲವ್ ಯು. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ನೀವು ನಮ್ಗೆಲ್ಲರಿಗೂ ಕೊಡ್ತಾ ಇರೋದಕ್ಕೆ. ಟ್ರೈಲರ್ ನಾನು ನೋಡಿರಲಿಲ್ಲ, ಕಟ್ ವರ್ಷನ್ ನಾನು ನೋಡಿರಲಿಲ್ಲ. ಬಟ್ ಆ್ಯಸ್ ಅನ್ ಆಡಿಯನ್ನೇ ನಾನು ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಈ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ರೆ ನಂಗೆ ತುಂಬ ಖುಷಿ ಇದೆ. ಹಿಂದ್ಗಡೆ ರೆಸ್ಪಾನ್ಸ್ನ ಫಸ್ಟ್ ನಾನು ಕೇಳಿಸ್ಕೊತಾ ಇದ್ದೆ ಹೇಗಿದೆ ರೆಸ್ಪಾನ್ಸ್ ಹಿಂದೆ ಅಂತ. ಹಿಂದೆ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಮೀಡಿಯಾ. ಆ್ಯಕ್ಚುಲಿ ಮೀಡಿಯಾ ಪೀಪಲ್ ಆರ್ ಆಲ್ಸೋ ಫ್ಯಾಮಿಲಿ ಥರನೇ. ನಮಗೆ ಟೀಸರ್ಗಾಗಿರ್ಬೋದು, ಆಡಿಯೋ ಲಾಂಚ್ಗಾಗಿರ್ಬೋದು, ಇವತ್ತು ಟ್ರೈಲರ್ ಲಾಂಚ್ಗೂ ನೀವು ಆ್ಯಸ್ ಫ್ಯಾಮಿಲಿನೇ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಹೌದು, ಇದು 3 ಸಿನಿಮಾ ಮಾಡಿದ್ದೀನಿ ಇದ್ರೂ ಸೇರಿ. ಬಟ್ ಇದು ಡಿ ಗ್ಲಾಮರಸ್ ರೋಲ್. ಹೌದು, ಡಿ ಗ್ಲಾಮರಸ್ ರೋಲ್ ಮಾಡಬೇಕಾದ್ರೆ ಏನದ್ರ ಬಗ್ಗೆನೂ ನೀವು ಎಕ್ಸ್ಟರ್ನಲಿ ಯು ಡೋಂಟ್ ಹ್ಯಾವ್ ಟು, ಅಂದರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಬರೀ ಕಾಂಟೆಂಟ್ ಮತ್ತು ಡೈಲಾಗ್ಸ್ ಮತ್ತು ನೀವು ಹೇಗೆ ನಿಮ್ಮನ್ನು ಅದ್ರ ಒಳಗಡೆ ತುಂಬ ಚೆನ್ನಾಗಿ ತೊಳಸ್ಕೊಳ್ತೀರಾ ಅನ್ನೋದು ಈಸ್ ವೆರಿ ಇಂಪಾರ್ಟೆಂಟ್. ಸೊ ನನಗೆ ನಾನು ಇದೊಂದು ಪೊನ್ನೆ ಅನ್ನೋ ಒಂದು ಪಾತ್ರ ನಾನು ಮಾಡಿದ್ದೀನಿ. ಈ ಪಾತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್. ನಾನು ಸಿಟಿ ಹುಡುಗಿ, ಬಟ್ ಸಿಟಿ ಹುಡುಗಿ ಒಂದು ಹಳ್ಳಿ ಹುಡುಗಿ ರೋಲ್ ಮಾಡಿದ ಹಾಗೆ. ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ. ಅದು ಕಾಣಿಸಿದ್ರೆ ಪಾತ್ರನೇ ಸತ್ತೋಗ್ಬಿಡುತ್ತೆ. ಬಟ್ ಅದು ಕಾಣಿಸ್ದೇ ಇರೋ ಹಾಗೆ ಇದೊಂದು ಪಾತ್ರ ಮಾಡೋದು ವಾಸ್ ಚಾಲೆಂಜಿಂಗ್. ಆ್ಯಂಡ್ ನಾನು ತುಂಬ ಕಲ್ತಿದ್ದೀನಿ. ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಶಾರ್ಟ್ನಲ್ಲೂ ತುಂಬ ಗೈಡ್ ಮಾಡಿದ್ರು ಹೀಗೆ ಮಾಡ್ಬೋದು ಅಂತ. ಆ್ಯಂಡ್ ನನಗೂ ಒಂದು ಲಿಬರ್ಟಿ ಇತ್ತು. ನಾನು ಅಂದರೆ ಡೈರೆಕ್ಟರ್ಸ್ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಬಟ್ ನಾನು ಏನಾದ್ರು ಸಜೆಸ್ಟ್ ಮಾಡಿದ್ರೆ, ಸರ್ ಈ ಥರ ಹೀಗೆ ಮಾಡಿದ್ರೆ ಓಕೆನಾ, ಹೀಗೆ ಮಾಡಿದ್ರೆ ಓಕೆನಾ ಅಂತ. ಸೊ ಹಿ ಯೂಸ್ ಟು ಆಲ್ವೇಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾಯಿದ್ರು. ಓಕೆ ನೀವು ಹೀಗೆ ಮಾಡಿ, ಈ ಥರ ಮಾಡಿ ಅಂತ. ಸೊ ಅವ್ರು ಹೇಳೋದೇ ಒಂದು ಎಕ್ಸ್ಪ್ಲೇನ್ ಮಾಡೋದೇನೆ ನೀವು ಆ ಪಾದ ಒಳಗಡೆ ಹೋಗ್ಬಿಡ್ತೀರಾ. ಅವ್ರು ಯಾವ ಥರ ನಿಮಗೆ ಒಂದು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟಲ್ಲಿ ಅವ್ರು ನಿಮ್ಗೆ ಹೇಳಿದಾಗ you're ಆಲ್ರೆಡಿ ಒಂದು ಪೊನ್ನೆಯಾಗಿ ಆ ಒಂದು ಸಿಚುವೇಶನಲ್ಲಿ ನೀವು ಆ್ಯಕ್ಟ್ ಮಾಡೋಕ್ಕೆ ರೆಡಿ ಆಗಿಬಿಡ್ತೀರಾ. ಸೊ ಆ ಥರ ಒಂದು ಪ್ರಿಪ್ರೇಷನ್ ಇತ್ತು. ಡಿಗ್ಲಾಮರಸ್ ಮಾಡೋದಕ್ಕೆ ನಾನು ಒಂದ್ಸತಿನೂ ನಾನು ಯೋಚನೆ ಮಾಡಿಲ್ಲ. ಬಿಕಾಸ್ ಇದು ಆ್ಯಕ್ಟಿಂಗ್ಗೆ ತುಂಬ ಸ್ಕೋಪ್ ಇತ್ತು. ಸೊ ವೈ ನಾಟ್ ಅಂತ ನಾನು ಈ ಪಾತ್ರನ ಮಾಡಕ್ಕೆ ಒಪ್ಕೊಂಡೆ. ಕೊಡವ ಭಾಷೆ ಅದೊಂದು ಡೈಲಾಗ್ ಇದೆ ಅಷ್ಟೇ. ಕುಳು ಬೋಂಡವ ಅಂದ್ರೆ ಊಟ ಮಾಡ್ತೀರಾ ಅಂತ. ಇನ್ ಕೊಡೋದು ಕರೆಕ್ಟ್? ಹಾ, ಕನ್ನಡನೇ. ಹಾ, ಆ ಥರ ಕನ್ನಡ ಮಾತಾಡಿದ್ದೀನಿ. 95% ಕಂಪ್ಲೀಟ್ ಕನ್ನಡ, ಒಂದು 5% ಎಲ್ಲಾದ್ರೂ ಕೊಡವ ಇದೆ ಅಷ್ಟೇ. ಸರ್, ಬಟ್ ಅಂದ್ರೆ ನಿಮ್ಗೆ ಎಂಗೇಜಿಂಗ್ ಆಗಿದೆ. ಇಟ್ಸ್ ನಾಟ್ ಲೈಕ್ ಎನಿ ಅದರ್
ನಾವು ಹೇಗೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಿಲ್ಮ್ಸ್ ನೋಡ್ತಾ ಇರ್ತೀವಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಅದೇ ಆಡಿಯನ್ಸೇ ಫೈಂಡ್ ಔಟ್ ಮಾಡಬೇಕು ಆ ಲವ್ ಸ್ಟೋರಿನ ಅನ್ನೋದು. ಐ ವಿಲ್ ಲೀವ್ ಇಟ್ ಟು ದ ಆಡಿಯನ್ಸ್. ಸೊ ಅದನ್ನ ರಿವೀಲ್ ಮಾಡೋ ಹಾಗಿಲ್ಲ. ಮಾಧ್ಯಮ ಮಿತ್ರರು, ಮೈ ಫ್ಯಾಮಿಲಿ, ಮೈ ಫ್ರೆಂಡ್ಸ್ ಎಲ್ಲರೂ ತುಂಬ ದೂರದಿಂದ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಅದಕ್ಕೆ ಸಿನಿಮಾ ಬಗ್ಗೆ ಎಲ್ಟು ಮುತ್ತ, ನಾನೇ ಮುತ್ತ, ನನಗೆ ಕಾಸ್ಟ್ಯೂಮ್ ಹಾಕಿದಾಗೆಲ್ಲ ಹೊಟ್ಟೆ ಹಚ್ಚೋಕೆ ಶುರುವಾಗ್ಬಿಡ್ತಾ ಇತ್ತು. ನನಗೆ ಗೊತ್ತಿಲ್ಲ ಅದೇನಾದ್ರು ಮೈಮೆ ಕಾಸ್ಟ್ಯೂಮ್ ಮೈಮೆ ಹುಷಾರಾಗಿ ಎತ್ತಿ ಮನೇಲಿ ಇಟ್ಟಿದ್ದೀನಿ, ಒಂದಿನ ಫ್ರೇಮ್ ಹಾಕ್ಸಿ ಇಟ್ಕೋತೀನಿ ಅಂತ. ಸೊ ಓಕೆ, ಅಪಾರ್ಟ್ ಫ್ರಮ್ ದಟ್ ನಮ್ಮ ಅಣ್ಣನ ಸಮಾನವಾದ ವಿನಯ್ ಅಣ್ಣ ಬಂದಿದ್ದಾರೆ ದಾವಣಗೆರೆಯಿಂದ. ಅಣ್ಣ ಥ್ಯಾಂಕ್ಸ್ ಫಾರ್ ಕಮಿಂಗ್. ಐ ಫಾರ್ಗಾಟ್ ಟು ಟೆಲ್ ಯು ಸರ್, ಎಲ್ಟು ಮುತ್ತ ಅನ್ನೋ ಸಿನಿಮಾ ಬಂದರೆ ಪ್ರತಿಯೊಂದು ಮನುಷ್ಯನಿಗೂ ಅವ್ರದ್ದೇ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡಿರ್ತಾರೆ. ಬಟ್ ಹಾಗೆ ಡೈರೆಕ್ಟರ್ಸ್ ಅವರು ಇವರೆಲ್ಲ ಮಾತಾಡಿದಾಗೆ ಅವ್ರಿಗೆ ಊಟನೇ ಮುಖ್ಯ ಆಗಿರುತ್ತೆ. ಅದರಲ್ಲಿ ಆಗು ಹೋಗುಗಳು ಮತ್ತು ದಿನಚರಿಯಲ್ಲಿ ಏನೇನಾದ್ರು ಆಗ್ಬೋದು ಅದೆಲ್ಲ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಹೇಳಿದ್ದೀವಿ, ಕೆಲವೊಂದನ್ನು ಸಿಂಬಾಲಿಕ್ ಆಗಿ ಹೇಳಿದ್ದೀವಿ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ನಿಮಗೆ ಒಂದು ಹೊಸ ಅನುಭವನೇ ಆಗುತ್ತೆ. ಬಟ್ ಔಟ್ ಆ್ಯಂಡ್ ಔಟ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ ಇದು, ಅದನ್ನು ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ. ಈಗ ಟ್ರೇಲರ್ ಅಂತ ಈಗ ಬರೀ ಟ್ರೇಲರ್ ಒಂದು ಬಿಟ್ಟದು ಆ್ಯಕ್ಚುಲಿ, ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗ್ತಾ ಇತ್ತು. ಒಂದು ಶಾರ್ಟಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಮ್ಯಾಜಿಕ್ ಮಾಡಿದ್ದಾರೆ ಅದರಲ್ಲಿ. ಅಲ್ಲಿಂದ ಶುರು ಆದರೆ 1 ರೌಂಡ್ 3 ರೌಂಡ್ ಅಟ್ಮಾಸ್ ಬರ್ತಾ ಇತ್ತು. ಆ ಥರ ಓವರ್ ಆಲ್ ಸಿನಿಮಾನೇ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. OTT ಬರುತ್ತೆ, ಟಿವಿಲಿ ಬರುತ್ತೆ, ಆಮೇಲೆ ನೋಡೋಣ ಅಂತಂದರೆ ಅದು ಏನೂ ಮಾಡೋಕ್ಕಾಗಲ್ಲ. ಬಟ್ ಥಿಯೇಟ್ರಲ್ಲಂತೂ ಮಿಸ್ ಮಾಡ್ಕೊಂಡ್ರೆ ಅದು ನಮ್ಮ ಕನ್ನಡ ಆಡಿಯನ್ಸ್ಗೆ ಲಾಸ್ ಅಂತ ನಾನು ಹೇಳ್ಕೊತೀನಿ. ಹೊಸ ತಂಡ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಒಂದಿನ ನಾವು ಅಳಬ್ರಾಗಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಸರ್, ದಪ್ಪ ಆಗೋದು ತುಂಬ ಈಸಿ ಸರ್, ತುಂಬ ಇಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಎಲ್ಲರೂ ಜಿಮ್ ಮಾಡ್ಕೊಂಡು ಬರ್ತಾರೆ ಸರ್, 6 ಪ್ಯಾಕ್ ಮಾಡೋದು 2 ತಿಂಗಳು ವರ್ಕೌಟ್ ಮಾಡಿದ್ರೆ ಬಂದ್ಬಿಡುತ್ತೆ ಸರ್. ಬಟ್ ಪಾತ್ರ ಪ್ರಿಪ್ರೇಷನ್ ಅಂತ ಬಂದಾಗ ಒಬ್ಬ ಕಾಡಿಂದ ಹಿಡ್ಕೊಂಬಂದ್ರೆ ಹೆಂಗಿರ್ತಾನಲ್ಲ ಸರ್, ಹಂಗಿರ್ಬೇಕಾಯ್ತು ನಾನು. ಚೆನ್ನಾಗಿ ತಿನ್ಕೊಂಡು, ಯಾಕಂದರೆ ಮನೆ ಊಟ ಅದು, ಒಂದು ಮನೇಲಲ್ಲ ಸರ್, ಸಿಕ್ಕಾಪಟ್ಟೆ ಮನೇಲಿ ಊಟ ಮಾಡ್ತೀನಿ ಸಿನಿಮಾದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹೆಲ್ತಿಗೆ ಇರಬೇಕಾಯಿತು. ಬಟ್ ಮೂವಿ ಹೆಂಗೆ ಟ್ರಾವೆಲ್ ಆಗುತ್ತಲ್ಲ ಅದ್ರ ಮುಖಾಂತರ ನೀವು ಕ್ಲೈಮ್ಯಾಕ್ಸ್ ಅವ್ರಿಗೆ ನೋಡಿ ಫಸ್ಟ್ ಹೇಗಿರ್ತೀನಿ ಲಾಸ್ಟಲ್ಲಿ ಹೇಗಿರ್ತೀನಿ ಅಂತ. ಸೊ ನನ್ನ ಕೈಲಾದಷ್ಟು ಒಂದು ಎಫರ್ಟ್ ಅಂತೂ ಹಾಕಿದ್ದೀನಿ. ಸಿನಿಮಾ ನೋಡಿದ್ಮೇಲೆ ನೀವು ಹೇಳ್ತೀರಾ ಏನು ಎಫರ್ಟ್ ಇತ್ತು ಅಂತ ಹೇಳಿ. ಹೌದು, ಆ್ಯಕ್ಚುಲಿ ನಾನಲ್ಲ ಸರ್, ಅದು ಪಟಾಕಿ ಒಂದು ಮುತ್ತ ಕೂತಿದ್ದು. ಸೊ ಒಂದು ಊಟ ಇಂಪಾರ್ಟೆಂಟ್ ಅಲ್ಲ. ಸೊ ಪಾತ್ರನ ಆ ಲೆವೆಲ್ ನಾನು ತಗೊಂಡ್ಬಿಟ್ಟಿದೆ ಸರ್ ಮೈಗೆ. ಅದು ಮೂರನೇ ಟೇಕ್ ಅದು 2000 ವೋಲ್ಟ್ಸ್ ಪಟಾಕಿ ಅದು. ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್, ಕೆಲವೊಮ್ಮೆ ಫೋಕಸ್ ಔಟ್ ಆಗ್ಬಿಡ್ತಿತ್ತು, ಕೆಲವೊಮ್ಮೆ ಕ್ಯಾಮ್ರಾ ಬಿಟ್ಟು ಓಡ್ಬಿಟ್ಟಿದ್ರು. ಸೊ ನಾನು ಮಾತ್ರ ಅಲ್ಲೇ ಇರಬೇಕು. ಬಟ್ ಏನು ಮಾಡೋಕ್ಕಲ್ಲ, ಮಾಡಲೇಬೇಕಲ್ಲ ಸರ್, ರಿಸ್ಕ್ ಇಲ್ಲ. ಏನಾಗಿಲ್ಲ ಸರ್, ನನಗೆ ದೇವ್ರ ಬಲ ತುಂಬ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸರ್. ಇಲ್ಲ ದೇವ್ರ ಮೇಲೆ ನಮಸ್ಕಾರ ಮಾಡ್ಕೊಂಡೆ ನಾನು ಕೂತ್ಕೊಂಡಿದ್ದು. ಬಟ್ ನನಗೇನು ಆಗಿಲ್ಲ, ದೇವ್ರ ಮೇಲೆ ನಂಬಿಕೆ ಮಾಡಿದ್ದೀನಿ ಸರ್. ಅದು ಹಾಗಾಗಿ ನನಗೆ ಏನೂ ಆಗಿಲ್ಲ. ಪಟಾಕಿ ಇಸ್ತಾರೆ ಒಬ್ರು ನಮ್ಮ ಫ್ರೆಂಡ್ ಇದ್ದಾರೆ ವಿಲನ್ ಫಿಲ್ಮಲ್ಲಿ, ಅವ್ರ ಕಣ್ಣಿಗೆ ಬಿದ್ದಿದೆ, ಅವ್ರು 100 ಮೀಟರ್ ದೂರ ಇದ್ದಾರೆ, ಅವ್ರ ಕಣ್ಣಿಗೆ ಬಿದ್ದಿದೆ, ನನ್ನ ಪಕ್ಕದಲ್ಲಿರೋ ನನಗೇನು ಆಗಿಲ್ಲ. ಸೊ ಸಿನಿಮಾಗೂ ಸರ್ ಯಾವುದೇ ರೀತಿಯ ತೊಂದರೆ ಬರಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್. ಖಂಡಿತ ಸರ್, ದೇವರ ಆಶೀರ್ವಾದ, ಕನ್ನಡ ಜನತೆ ಆಶೀರ್ವಾದ ಬೇಕು ನನಗೆ, ನನ್ನ ತಂಡಕ್ಕೆ ಎಲ್ಲರಿಗೂ. ಏನಕ್ಕಂದ್ರೆ ಸರ್, ಒಂದು ಪಾಯಿಂಟ್ ನಾನು ಹೇಳಲೇಬೇಕು ಸರ್. ಈಗ ನಾವೆಲ್ಲ 5 ಜನ ಸೇರಿ ಸಿನಿಮಾ ಮಾಡಿದ್ವಿ ಹೊಸಬ್ರು ಅಂತ. ಸೊ ನಾವೇನೋ ಒಂದು ಓಕೆ ಪ್ಯಾಷನ್ ಆಗಿ ಮಾಡಿಬಿಟ್ವಿ, ಪ್ರಾಡಕ್ಟ್ ಬಂತು. ಬಟ್ ಈಗಿನ ಕಾಲದಲ್ಲಿ ಈಗಿನ ಕರೆಂಟ್ ಟ್ರೆಂಡ್ ತೊಗೊಂಡ್ರೆ ಹೊಸಬ್ರಿಗೆ ಫಸ್ಟ್ ಆಫ್ ಆಲ್ ಬಂದು ಯಾರೋ ಒಂದು ಥಿಯೇಟರ್ ಸ್ಕ್ರೀನ್ ಕೊಡೋಕೆ ಹಿಂದೆ ನೋಡ್ತಾರೆ. ಅಂತೇವ್ರು ಒಂದು ದೊಡ್ಡ ಮೊತ್ತನ ಇನ್ವೆಸ್ಟ್ ಮಾಡಿರೋದು ಪವೀಂದ್ರಣ್ಣ ಬಂದು ಸಿನಿಮಾ ನೋಡ್ಬಿಟ್ಟು ಹೊಸ ಟೀಮ್ ಅನ್ನೋದನ್ನ ಲೆಕ್ಕಿಸಿದವರು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಗಟ್ಟಿ ಇದೆ ಸಿನಿಮಾ ಅನ್ನೋದನ್ನ ಅದೇ ಒಂದು ಫಸ್ಟ್ ನಮಗೆ ಒಂದು ವ್ಯಾಲಿಡೇಷನ್ ಮಾಡ್ಬಿಟ್ರು. ಥ್ಯಾಂಕ್ಸ್ ಪವೀಂದ್ರಣ್ಣ. ಆಮೇಲೆ ಶ್ರೀಧರ್ ಸರ್ ನೋಡಿದ್ರು, ಸಿನಿಮಾ ನೋಡಿದ್ರು, ಅವ್ರಿಗೂ ಖುಷಿ ಆಯ್ತು. ಅಕ್ಷಯ್ ಗಂಗಾಧರ್ ಸರ್ ಇಲ್ಲೇ ಇದ್ದಾರೆ, ಅವರು ನೋಡಿದ್ರು. ನಮ್ಮ ಪಿಯವರ ಸುಧೀಂದ್ರ ಸರ್ ಇಲ್ಲೇ ಇದ್ದಾರೆ. ಎಲ್ಲರೂ ನೋಡಿ ತುಂಬಾ ಖುಷಿ ಪಟ್ಟು ನಮ್ಮ ಜೊತೆಗೆ ಬೆನ್ನೆಲ್ ಬಂದಿದ್ದೆ. ನಮ್ಗೆ ಯಾರು ಬ್ಯಾಕ್ಗ್ರೌಂಡ್ ಇಲ್ಲ ಸರ್, ಗಾಡ್ ಫಾದರು ಇಲ್ಲ. ನಾನು ಲಾಸ್ಟ್ ಇಂಟರ್ವ್ಯೂ ನೋಡಿದೆ, ಗಾಡೇ ಫಾದರ್ ನಮಗೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಈವೆಂಟ್ಗಳು ಆಡಿಯೋ ಲಾಂಚ್ ನಾವು ಹುಬ್ಳಿಲಿ ಮಾಡಿದ್ವಿ. ಮತ್ತೆ ಈಗ ರೀಸೆಂಟ್ ಆಗಿ ಎಕ್ಸಿಬಿಟರ್ ಮೀಟಿಂಗ್ ಆಯ್ತು ಶಿವಮೊಗ್ಗದಲ್ಲಿ. ಮತ್ತೆ ಕೆಲವೊಂದು ಪ್ಲಾನಿಂಗ್ಗಳು ನಡೀತಾ ಇದೆ. ಸತ್ಯ ಸರ್ ಅದನ್ನ ಆನ್ಸರ್ ಮಾಡ್ತಾರೆ. ಈಗ ಒಂದಷ್ಟು ಪ್ರೆಸ್ ಮೀಟ್ಗಳು ಪ್ಲಾನ್ ಮಾಡ್ತೀವಿ ಸರ್. ಪ್ರಮೋಷನಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿದೆ. ಇವಾಗ 2 ಸಾಂಗ್ ಆಲ್ರೆಡಿ ಜನಗಳಿಗೆ ತಲುಪಿದೆ. ಸೊ ನಾವು ಮಿಕ್ಕಿದ್ದೆಲ್ಲ ನಂದು ಅದೇ ಪಾತ್ರ, ಅದೇ ನಾನು ಲೀಡಾಗಿ ನಾನು ಹೇಳ್ಬೇಕು, ನಾನೆಲ್ಲ ಹೇಳಿದ್ದೀನಿ. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ನಾನು ಹೇಳ್ತೀನಿ, ಏನಾದರೂ ಇದ್ರೆ. ಇದು ಸಾರಿ, ಒಂದು ಇದು ಜಸ್ಟ್ ಕ್ಲಾರಿಫಿಕೇಶನ್. ಪಬ್ಲಿಕ್ ಇವೆಂಟ್ಸು ಇವಾಗ ಹುಬ್ಳಿ, ಬ್ಯಾಂಗ್ಳೂರ್, ಹುಬ್ಳಿ, ಗದಗು ಮತ್ತೆ ಧಾರವಾಡ, ಇದು ಸಾರಿ ಬಾಗಲಕೋಟೆ ಪ್ರೆಸ್ ಮೀಟ್ಸು ಮತ್ತೆ ಇವೆಂಟ್ ಮಾಡಿದ್ದೀವಿ.
ನೆಕ್ಸ್ಟ್ ಬಂದು ನಾವು ಇದು ಶಿವಮೊಗ್ಗ ಅಲ್ಲಿ ಎಕ್ಸಿಬಿಟರ್ ಮೀಟ್ ಮಾಡಿದ್ದೀವಿ. ನೆಕ್ಸ್ಟ್ ದಾವಣಗೆರೆ, ಮತ್ತೆ ಮೈಸೂರು, ಮಂಡ್ಯ, ಮ್ಯಾಂಗ್ಳೂರ್, ಮಡಿಕೇರಿ ಆದಮೇಲೆ ಇದು ಬೆಳ್ಳಾರಿ, ರಾಯಚೂರು ಕಡೆ ಹೋಗೋದು ಪ್ಲ್ಯಾನ್ ಇದೆ ನಮಗೆ. ನಮ್ಮ ಪ್ಲ್ಯಾನ್ ಏನಂದರೆ ಅದರ್ ದ್ಯಾನ್ ಮೈನ್ ಸಿಟೀಸು, ರೀಜನಲ್ ಸೆಂಟರ್ಸ್ ಎಲ್ಲದನ್ನ ಕವರ್ ಮಾಡೋದೇ ನಮ್ಮ ಸ್ಟ್ರಾಟಜಿ. ಅದು ಎಲ್ಲ ಕಡೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಏನು ಕೇಳ್ತಿದ್ರಿ ನವೀನ್ ಸರ್? ಇಲ್ಲ ಕೆನ್ ಐ ಆನ್ಸರ್? ಓಕೆ, ಅದಕ್ಕೆ ನಾನೇ ಆನ್ಸರ್ ಮಾಡಬೇಕು. ಹಿ ಇಸ್ ನಾಟ್ ರೆಸ್ಪಾನ್ಸಿಬಲ್. ಪಡೀಲ್ ಅಣ್ಣ ನಮಗೆ ಶೂಟಿಂಗ್ ಟೈಮ್ ಇಂದನೂ ತುಂಬಾ ದೊಡ್ಡ ಶಕ್ತಿ ಆಗಿದ್ರು. ಒಂದಿನ ಅವರು ಚಳಿ ಮಳೆ ಗಾಳಿ ಯಾವ್ದು ನೋಡ್ಲಿಲ್ಲ. ಅವ್ರಿಗೆ ನೀವು ಗೊತ್ತಿರಂಗೆ ಕಾಲ್ ಆಪರೇಷನ್ ಆಗಿದೆ, ಅವ್ರಿಗೆ ಕಾಲ್ ಮುರಿದೋಗಿತ್ತು. ಅಂತದ್ರಲ್ಲೂ ಮುಕ್ಕಾಲಡಿ ಕೆಸರಿದ್ರು ನಮ್ ಜೊತೆ ಬರ್ತಿದ್ರು ರಾತ್ರಿ ಹಗ್ಲು ಅಂದಿರ. ಈಗ ಅವ್ರಿಗೆ ಮತ್ತೆ ಕಾಲ್ ಆಪರೇಷನ್ ಆಗಿದೆ, ರಾಡ್ ಎಲ್ಲ ರಿಮೂವ್ ಮಾಡಿದ್ದಾರೆ. ಹಂಗಾಗಿ ಅವರು ಪಬ್ಲಿಸಿಟಿ ಇದರಲ್ಲಿ ಬರಕ್ಕಾಗ್ತಾ ಇಲ್ಲ ಸರ್. ಮಂಗಳೂರು ಪ್ರೆಸ್ ಮೀಟ್ ಮಾಡ್ತೀವಿ, ಮಂಗಳೂರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವರು. ಥ್ಯಾಂಕ್ ಯು ಸರ್. ನವೀನ್ ಪಡೀಲ್ ಅವ್ರದ್ದು ಕ್ಲಾರಿಟಿ ಸಿಕ್ತಿಲ್ಲ ಸರ್. ಅವರು ರೆಗ್ಯುಲರ್ ಟಚ್ ಅಲ್ಲಿ ಇದ್ದಾರೆ, ಆಕ್ಚುಲಿ ಫೋನ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಕಾಂತಾರ ಶೂಟ್ ಇತ್ತು, ಅದು ಇದಂತೆಲ್ಲ ಹೇಳ್ತಾ ಇದ್ರು, ಬಟ್ ಹುಷಾರು ಇರಲಿಲ್ಲ. ಸೊ ಹಾಗಾಗಿ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ. ಎನಿಥಿಂಗ್ ಎಲ್ಸ್ ಸರ್? ಸಾರಿ, ಅದನ್ನು ಡಿಲೀಟ್ ಮಾಡ್ಬಿಡಿ ಸರ್. ಹಾ ಸರ್, ಶಂಕ ಮತ್ತು ಮಳೆ ಕೂಡ ಒಂದು ಪಾತ್ರವಾಗಿ ನಮ್ಮ ಟೀಮಲ್ಲಿ ಇದೆ, ಐ ಮೀನ್ ನಮ್ಮ ಮೂವಿಲಿದೆ. ಆದಷ್ಟು 90% ರಿಯಲ್ ಮಳೆಲೇ ನಾವು ಶೂಟ್ ಮಾಡಿರೋದು ಇದು. ಅಲ್ಲಂದಲ್ಲಿ ಇವಾಗ ನಾವು ಕಂಟಿನ್ಯೂಟಿಗೋಸ್ಕರ ಸ್ವಲ್ಪ ಯೂಸ್ ಮಾಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ 90% ರಿಯಲ್ ಮಳೆಲೇ ನಾವು ಶೂಟ್ ಮಾಡಿರೋದು ಸರ್. ಅದು ಒಂದು ಮುಖ್ಯವಾದ ಭಾಗ ಆಗಿದೆ ನಮ್ಮ ಸಿನಿಮಾದಲ್ಲಿ. ಶೌರ್ಯ ಪ್ರತಾಪ್ ಅವರಿಗೆ ಊಟದ ಹಸಿವಿನ ಜೊತೆ ಪ್ರಶ್ನೆಯ ಹಸಿವು ಕೂಡ ಇದೆ. ಕೇಳಿ 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 ಅಂತಿದ್ದಾರೆ ಇವತ್ತು. ತುಂಬಾ ಕೇಳ್ಬಿಡ್ತಾರೆ, ಮಾಡೋದೇ ಭಯ ನಮ್ಗೆ. ಎಸ್, ಅವ್ರ ಪ್ರಶ್ನೆ ಸರ್. ಅದಕ್ಕೆ ಇನ್ನೊಂದು, ಇವಾಗ ನಾವು ಸೌಂಡ್ ಡಿಸೈನ್ ಮಾಡ್ತಿರುವಾಗ ಸರ್ ತುಂಬಾ ಜಾಸ್ತಿ ಯೂಸ್ ಮಾಡಿರೋ ಸೌಂಡ್ ಡಿಸೈನ್ ಎಲಿಮೆಂಟ್ ಬಂದು ರೈನ್ ಸರ್ ನಮ್ಮ ಮೂವಿನಲ್ಲಿ. ಸೊ ಹಂಗ ನೋಡ್ಕೊಳ್ಳಿ. ಮಳೆ, ಗುಡುಗು. ಈ ಸಿನಿಮಾ ನೋಡಿದ್ಮೇಲೆ ನೀವು ಮಡಿಕೇರಿಗೆ 1-2 ಅವರ್ ಹೋಗಿ ಅಲ್ಲಿ ಕೂತಿದ್ ಬಂದೆ, ಏನೋ ಒಂದು ಕತೆ ನಡೀತಿತ್ತು ನನ್ನ ಕಣ್ಮುಂದೆ. ಒಂದು ಕಾರ್ನರ್ಲಿ ಕೂತ್ಕೊಂಡು ಏನೋ ಒಂದು ಕತೆ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದು ಒಂದು ಅನುಭವ ಅಂತೂ ಎಲ್ರಿಗೂ ಸಿಗುತ್ತೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಕರೆಗೆ ಹೂಗೊಟ್ಟು ಬಂದಿದ್ದಕ್ಕೆ ಮಾಧ್ಯಮ ಮಿತ್ರರಿಗೂ ಹಾಗೂ ಅತಿಥಿಗಳಿಗೂ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ತುಂಬ ಧನ್ಯವಾದಗಳು. ಈಗಷ್ಟೇ ನೋಡಿದ್ರಿ ಟ್ರೈಲರ್. ಇದಕ್ಕೆ ಮುಂಚೆ ಟೀಸರ್ ಇತ್ತು. ಟೀಸರ್ ದಿನ ಹೇಳಿದ್ದೆ ಅಭಿ ಪಿಕ್ಚರ್ ಬಾಕಿ ಅಂತ. ಇವತ್ತು ಅದನ್ನೇ ಹೇಳ್ತೀನಿ, ಅಭಿ ಪಿಕ್ಚರ್ ಬಾಕಿಯೇ. ಖಂಡಿತವಾಗ್ಲೂ ಈ ಸಿನಿಮಾ ನಿಮ್ಮೆಲ್ಲರ ಮನವನ್ನು ಮುಟ್ಟುತ್ತೆ. ಹಾಗೆ ಮಾಧ್ಯಮದ ಮೂಲಕ ಕನ್ನಡ ಜನತೆಗೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ನಮ್ಮ ಸಿನಿಮಾನ ಬಂದು ಒಂದು ಸಲ ನೋಡಿ. ನೀವೇನು 100-150 ರೂಪಾಯಿ ಕೊಟ್ಟು ತಗೊಂಡು ಟಿಕೆಟ್ನ ನೋಡ್ತೀರಾ, ಖಂಡಿತವಾಗ್ಲೂ ಹೊರಗಡೆ ಬಂದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಒಂದು ಖುಷಿ ಅಂತೂ ಬರುತ್ತೆ. ನಮ್ಮ ಕನ್ನಡ ಸಿನಿಮಾನ ಮುಂದೆ ತರೋದು ನಮ್ಮ ಕನ್ನಡ ಜನತೆ ಕೈಯಲ್ಲೇ ಇದೆ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಓಕೆ, ಹಾ, ಮ್ಯೂಸಿಕ್ ಡೈರೆಕ್ಟರ್ಗೆ ಓಕೆ ಸರ್ ಪ್ರಶ್ನೆ ಇದೆಯಂತೆ ಸರ್. ಬೇರೆ ಸಿನಿಮಾ ಆಫರ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಅದ್ಯಾವುದು ಅಂದ್ರೆ 1-2-3 ಈವನ್ ತೆಲುಗು ಕಡೆಯಿಂದ ಆಫರ್ ತರ ಬಂತು. ಬಟ್ ಇದ್ರಲ್ಲಿ ಒನ್ ಆಫ್ ದ ಕೋ ಪ್ರೊಡ್ಯೂಸರ್ಸ್ ಆಗಿರೋದ್ರಿಂದ ಲಾಟ್ ಆಫ್ ತುಂಬಾ ಜವಾಬ್ದಾರಿ ಇದೆ ಸರ್. ಅದು ಅರ್ಧದಲ್ಲಿ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಸೊ 2.5 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದಷ್ಟು ತಿಂಗಳು ಮಾಡಬೇಕಾಗಿದೆ, ಅದನ್ನು ಮುಗಿಸ್ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೆಫರೆನ್ಸಸ್ ಅಂತೂ ಇದೆ ಸರ್, ರೆಫರೆನ್ಸ್ಗಳು ಬಂದಿದೆ. ಆ ಗ್ಯಾಪಲ್ಲಿ ಒಂದು ಶಾರ್ಟ್ ಮೂವಿ ಆ್ಯಕ್ಚುಲಿ ನಾನು ಮಾಡಿದೆ. ಆ ಶಾರ್ಟ್ ಮೂವಿ ಬಂದು US ಅಲ್ಲಿ ಟೆಕ್ಸಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನನಗೆ ಬೆಸ್ಟ್ ಸೌಂಡ್ ಡಿಸೈನ್ ಅವಾರ್ಡ್ ಸಿಕ್ಕಿದೆ ಈ ಗ್ಯಾಪಲ್ಲಿ ಸರ್. ಸೊ ಡೆಫಿನೆಟ್ಲಿ ಆಫರ್ಸ್ ಅಂತೂ ಬರ್ತಾ ಇದೆ, ಬಟ್ ಐ ಆಮ್ ಟೇಕಿಂಗ್ ಮೈ ಟೈಮ್ ಸರ್. ಯಾಕಂದರೆ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಟ್ ದಿಸ್ ಪಾಯಿಂಟ್. ಕಂಗ್ರ್ಯಾಚುಲೇಷನ್ಸ್ ಪ್ರಸನ್ನ ಕೇಶವ ಸರ್. ಥ್ಯಾಂಕ್ ಯು. ಅಮೇಸಿಂಗ್. ಇದೀಗ ನಮ್ಮ ಚಿತ್ರತಂಡದ ಜೊತೆಗೆ ಮತ್ತೊಂದು ಗ್ರೂಪ್ ಫೋಟೋ DOP ಮಿಲ್ಕಿ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ.